ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಒಂದು ಸ್ಪೆಷಲ್ ವಾಚ್ ಇದೆ. ಒರಿಜಿನಲ್ ರೋಲೆಕ್ಸ್ ವಾಚು. ಈ ವಾಚಿಗೆ ಜಾಸ್ತಿ ಏನಿಲ್ಲ ಆಯಿತಾ. ರೀಟೇಲ್ನಲ್ಲಿ ಬರೀ 16 ಲಕ್ಷ ರೂಪಾಯಿ ಆಗುತ್ತೆ. ಬರೀ 16 ಲಕ್ಷ. ನಾನಂತೂ ಇವತ್ತು ಹೆವಿ ಎಕ್ಸೈಟ್ ಆಗಿದ್ದೀನಿ. ಇದೇ ಮೊದಲ ಬಾರಿಗೆ ನಮ್ಮ ಟೆಕ್ ಇನ್ ಕನ್ನಡದಲ್ಲಿ ಒರಿಜಿನಲ್ ರೋಲೆಕ್ಸ್ ವಾಚನ್ನು ಅನ್ಬಾಕ್ಸ್ ಮಾಡ್ತಾ ಇದೀವಿ. ಇದು ನಾನು ಅನ್ಬಾಕ್ಸ್ ಮಾಡ್ತಿರುವಂತ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ ಕೂಡ ಹೌದು. ಬನ್ನಿ ಡೈರೆಕ್ಟ್ ಆಗಿ ಈ ಒಂದು ಲಕ್ಸುರಿಯಸ್ ರೋಲೆಕ್ಸ್ ವಾಚನ್ನು ಅನ್ಬಾಕ್ಸ್ ಮಾಡೋಣ. ಈ ಒಂದು ಬಾಕ್ಸನ್ನು ಕೈಲಿ ಇಟ್ಕೊಳ್ಳೋದಕ್ಕೆ ಒಂದು ರೀತಿ ಭಯ ಆಗ್ತಾ ಇದೆ ಆಯಿತಾ. ಸೊ ಲಕ್ಸುರಿಯಸ್ ರೋಲೆಕ್ಸ್ ಅನ್ಬಾಕ್ಸಿಂಗ್ ಎಕ್ಸ್ಪೀರಿಯನ್ಸು. ಈ ಬಾಕ್ಸನ್ನು ಓಪನ್ ಮಾಡಿದ್ರೆ ಇದ್ರೊಳಗಡೆ ಇನ್ನೊಂದು ಬಾಕ್ಸ್ ಇದೆ. ಈ ಬಾಕ್ಸ್ ಮೇಲೆ ಗೋಲ್ಡನ್ ಪ್ಲೇಟೆಡ್ ಏನೋ ಗೊತ್ತಿಲ್ಲ ರೋಲೆಕ್ಸ್ ಲೋಗೋ ನಮಗೆ ಸಿಗ್ತಾ ಇದೆ. ಹೆವಿ ಪ್ರೀಮಿಯಂ ಬಾಕ್ಸು. ಆ್ಯಕ್ಚುಲಿ ಇದ್ರ ಮೇಲ್ಗಡೆ ರಿಯಲ್ ರೀಸೈಕಲ್ಡ್ ಲೆದರ್ ಏನೋ ಯೂಸ್ ಮಾಡಿದಾರಂತೆ. ಲಕ್ಸುರಿ ಸ್ಮೆಲ್ಲು. ಕಲರ್ ನೋಡಿ ಹೆಂಗಿದೆ, ಕ್ಲಾಸಿಕ್ ಗ್ರೀನ್ ಕಲರ್ ರೋಲೆಕ್ಸಿಂದು. ಸೊ ಈ ಬಾಕ್ಸನ್ನು ಓಪನ್ ಮಾಡಿದ್ರೆ ನಮಗೆ ಇದರ ಒಳಗಡೆ ನೋಡ್ತಾ ಇದ್ದೀರಾ, ಓ ಮೈ ಗಾಡ್, ಕ್ರೇಜಿ ಗುರು, ಯಪ್ಪ. ಫಸ್ಟ್ ಟೈಮ್ ನಾನು ಒಂದು ಒರಿಜಿನಲ್ ರೋಲೆಕ್ಸ್ ವಾಚನ್ನು ನನ್ನ ಕೈಲಿ ಇಟ್ಕೊಂಡಿದ್ದೀನಿ. ಅಂದರೆ ಅಂಗಡಿಗಳಲ್ಲಿ ಶಾಪಲ್ಲಿ ನೋಡಿದ್ದೀನಿ, ಬಟ್ ನಮ್ಮ ಸ್ಟುಡಿಯೋದಲ್ಲಿ ಇಷ್ಟು ಕ್ಲೋಸ್ ಆಗಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ಈ ವಾಚನ್ನು ಬಿಟ್ಟರೆ ನಮಗೆ ಇದ್ರ ಒಳಗಡೆ ನೋಡ್ತಾ ಇದ್ದೀರಾ ಕೆಲವೊಂದು ಪೇಪರ್ ವರ್ಕ್ ಎಲ್ಲ ಇದೆ. ಸೊ ವಾರಂಟಿ ಕಾರ್ಡು ಇದೆಲ್ಲ ತೋರಿಸ್ಬಾರ್ದು. ವರ್ಲ್ಡ್ ವೈಡ್ ವಾರಂಟಿ ಕಾರ್ಡ್ ಹಿಂದ್ಗಡೆ ನಂಬರ್ ಎಲ್ಲ ಇದೆ, ಅದನ್ನೆಲ್ಲ ನಾನು ನಿಮಗೆ ತೋರಿಸಲ್ಲ. ಆಮೇಲೆ ನೋಡಿ ಇಲ್ಲಿ ಹೌದು ಒರಿಜಿನಲ್ ಟ್ಯಾಗ್ ಬರುತ್ತೆ ಮತ್ತು ಚೈನಿಂದ ಎಕ್ಸ್ಟ್ರಾ ರಿಮೂವ್ ಮಾಡಿಸಿರೋದು. ಆಮೇಲೆ ಒಂದು ಯೂಸರ್ ಮ್ಯಾನ್ಯುವಲ್ಲು. ಕ್ರೇಜಿ ಗುರು. ಹೆಂಗಿದೆ ಅಂತ ಅಂದರೆ ಎಕ್ಸ್ಪೀರಿಯನ್ಸು, ಯಪ್ಪ. 16 ಲಕ್ಷದ ಅನ್ಬಾಕ್ಸಿಂಗ್ ಎಕ್ಸ್ಪೀರಿಯನ್ಸು, ಯಪ್ಪ, ಕ್ರೇಜಿ. ಆ್ಯಕ್ಚುಲ್ ರೀಟೇಲ್ 16 ಲಕ್ಷ. ನೀವು ಇದನ್ನು ಪರ್ಚೇಸ್ ಮಾಡ್ತೀರಾ ಅಂದರೆ ಫಸ್ಟ್ ಆಫ್ ಆಲ್ ಪರ್ಚೇಸ್ ಮಾಡೋದಕ್ಕೆ ಆಗಲ್ಲ. ನೀವು ರೀಸೇಲಲ್ಲಿ ಪರ್ಚೇಸ್ ಮಾಡ್ತೀರಾ ಅಂತ ಅಂದರೆ ಎಕ್ಸ್ಟ್ರಾ 3-4 ಲಕ್ಷ ರೂಪಾಯಿ ಆಗುತ್ತೆ. ಹತ್ತತ್ರ 20 ಲಕ್ಷ ರೂಪಾಯಿ ಆಗುತ್ತೆ ಅಂತ ಅಂದ್ಕೊಳ್ಳಿ. ಸೊ ಡೈರೆಕ್ಟಾಗಿ ನಮಗೆ ಈ ಒಂದು ವಾಚ್ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಕ್ರೇಜಿ ಗುರು, ಯಪ್ಪ. ಇವ್ರ ಮೇಲ್ಗಡೆ ಆ್ಯಕ್ಚುಲಿ ಈ ಕೇಸಿಂಗ್ ಹಾಕಿದರೆ ತೆಗಿತೀನಿ ಇದನ್ನ, ಬಟ್ ನೋಡ್ರಪ್ಪ ಒರಿಜಿನಲ್ ರೋಲೆಕ್ಸ್ ವಾಚು. ಕ್ರೇಜಿ ಗುರು. ಫಸ್ಟ್ ಈ ರಬ್ಬರ್ನ ರಿಮೂವ್ ಮಾಡೋಣ. ಇದು ಆ್ಯಕ್ಚುಲಿ ಕೇಸಿಂಗು. ಇದು ಒಂಥರ ನಾವು ಪ್ರೊಟೆಕ್ಷನ್ ಹಾಕ್ತೀವಿ ಗೊತ್ತಾ, ಬ್ಯಾಕ್ ಕವರ್ ಹಾಕ್ತೀವಿ ಗೊತ್ತಾ ಫೋನಿಗೆ, ಆ ಥರ. ಓ ಮೈ ಗಾಡ್, ಕ್ರೇಜಿಗಳು. ನೋಡಿ ಹತ್ರದಿಂದ ಹೆಂಗೆ ಕಾಣ್ತಾ ಇದೆ ಅಂತ. ಬೆಂಕಿ. ನಾವೇನು ದುಡ್ಡು ಕೊಡ್ತಾ ಇದ್ದೀವಿ, ಇಲ್ಲಿ ಮೇಲ್ಗಡೆ ಲೋಗೋ ಇದೆ ನೋಡಿ ರೋಲೆಕ್ಸಿಂದು. ಆ ರೋಲೆಕ್ಸ್ ಲೋಗೋಗೆ ನಾವು ದುಡ್ಡು ಕೊಡ್ತಾ ಇದ್ದೀವಿ. ಆ್ಯಕ್ಚುಲಿ ಈ ಮಾಡೆಲ್ ಹೆಸರು ಬಂದ್ಬಿಟ್ಟು ಡೇಟ್ ಜಸ್ಟ್ ಅಂತ, DATEJUST 41 ಅಂತ ಆಯಿತಾ. ಸೊ ಇದು ಬೇಸ್ ಮಾಡೆಲ್ಲು. ವಿತೌಟ್ ಎನಿ ಕಸ್ಟಮೈಸೇಷನ್ನು ನಿಮಗೆ 10.5 ಲಕ್ಷ ಆಗುತ್ತೆ. ಅದ್ರ ಮೇಲ್ಗಡೆ ನೀವು ಬೇಕು ಅಂತ ಅಂದರೆ ಈ ಚೈನ್ನ ಚೇಂಜ್ ಮಾಡ್ಕೊಬೋದು, ಈ ಡಯಲ್ನ ಚೇಂಜ್ ಮಾಡ್ಕೊಬೋದು. ಒಳಗಡೆ ನಿಮಗೆ ಈ ಡಯಲ್ ಕಲರ್ ಇದೆ ಅಲ್ವಾ, ಅದನ್ನು ನೀವು ಕಸ್ಟಮೈಸ್ ಮಾಡಿಸ್ಕೊಬೋದು. ಸೊ ಇದ್ರ ಮೇಲೆ ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವೇನು ಇಲ್ಲಿ ಗೋಲ್ಡ್ ಕಲರ್ ನೋಡ್ತಾ ಇದ್ದೀರಲ್ವಾ, ಇದು ಮತ್ತು ಈ ಡಯಲೆಲ್ಲ ಇದೆ ಅಲ್ವಾ, ಇದೆಲ್ಲ ಆ್ಯಕ್ಚುಲ್ ಗೋಲ್ಡು, ನಿಜವಾದ ಗೋಲ್ಡು. ಕ್ರೇಜಿ ಇವರು. ಗೋಲ್ಡ್ ರೇಟ್ ಜಾಸ್ತಿ ಆದಂಗೆ ಆ್ಯಕ್ಚುಯಲ್ ಈ ವಾಚಿನ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ ಒಂದು ರೀತಿ. ಬಟ್ ಅಷ್ಟೊಂದು ಅಂದರೆ ಈ 16 ಲಕ್ಷದ ಗೋಲ್ಡ್ ಇರೋಲ್ಲ, ಬಟ್ ಮೋಸ್ಟ್ ಆಫ್ ದ ಮನಿ ನಾವೇನು ಕೊಡ್ತಾ ಇರ್ತೀವಿ ಅದು ಈ ರೋಲೆಕ್ಸ್ ಲೋಗೋ ಕೊಡ್ತಾ ಇರ್ತೀವಿ. ಇದು 18 ಕ್ಯಾರೆಟ್ ಗೋಲ್ಡ್ ಆಯಿತಾ. ಸೊ ಕ್ರೇಜಿ. ಇದು 41 mm ಡಯಲ್ಲು. ಸೊ ಈ ಚೈನ್ ಅವರು ಕಸ್ಟಮೈಸ್ ಮಾಡ್ಕೊಂಡಿದ್ದಾರೆ ಎಲ್ಲೋ ಗೋಲ್ಡಿಗೆ. ಆಮೇಲೆ ಈ ಡಯಲ್ ಕೂಡ ಅಷ್ಟೇ. ಬೆಂಕಿ ಇವರು. ಹಂಗಂತ ನೀವು ಈ ರೋಲೆಕ್ಸ್ ಶಾಪ್ಗೆ ಹೋಗ್ಬಿಟ್ಟು ಡೈರೆಕ್ಟಾಗಿ ಒಂದು 15-20 ಲಕ್ಷ ತಗೊಂಡು ಹೋಗ್ಬಿಟ್ಟು ನೀವು ರೋಲೆಕ್ಸ್ನ ತೊಗೋತೀವಿ ಅಂದರೆ ಆಗಲ್ಲ. ನೀವು ಜೇಬ್ ತುಂಬ ದುಡ್ಡು ತೊಗೊಂಡೋಗಿ ಅವ್ರಿಗೆ ಕೊಟ್ಟರು ಅವ್ರು ನಿಮಗೆ ರೋಲೆಕ್ಸ್ ವಾಚನ್ನು ಕೊಡೋಲ್ಲ. ಪರ್ಚೇಸ್ ಮಾಡುವಂಥದ್ದು ಅಷ್ಟು ಈಸಿ ಅಲ್ಲ ಆಯಿತಾ. ಸೊ ಅವ್ರೇನು ಮಾಡ್ತಾರೆ ಅಂದರೆ ಒಂದು ಡಿಮ್ಯಾಂಡನ್ನು ಬೇಕು ಅಂತಲೇ ಕ್ರಿಯೇಟ್ ಮಾಡ್ತಾರೆ. ಅಪ್ಪ ಕ್ರೇಜಿ ಗುರು, ಓ ಮೈ ಗಾಡ್, ಹೆಂಗೆ ಕಾಣ್ತಾ ಇದೆ ನೋಡಿ. ಈ ವಾಚನ್ನು ಪರ್ಚೇಸ್ ಮಾಡುವಂಥದ್ದು ಅಷ್ಟು ಈಸಿ ಅಲ್ಲ. ನೀವು ಕೋಟ್ಯಾಧಿಪತಿ ಆಗಿರ್ಬೋದು, ನಿಮ್ಮ ಹತ್ರ ಕೋಟ್ಯಾಂತರ ರೂಪಾಯಿ ದುಡ್ಡಿರ್ಬೋದು, ವೆಯ್ಟಿಂಗ್ ಲಿಸ್ಟು ಇದ್ದೇ ಇರುತ್ತೆ. ಅದರಲ್ಲೂ ನಿಮ್ಗೆ ಅವ್ರು ವಾಚ್ ಕೊಡೋಕ್ಕಿಂತ ಮುಂಚೆ ನಿಮ್ಮ ಬ್ಯಾಕ್ಗ್ರೌಂಡನ್ನು ಚೆಕ್ ಮಾಡ್ತಾರೆ. ನೀವು ಈ ವಾಚ್ ಹಾಕೊಳ್ಳೋದಕ್ಕೆ ವರ್ತಿನಾ, ನಿಮಗೆ ಈ ವಾಚ್ ಕೈಲಿ ಹಾಕೋದಕ್ಕೆ ಯೋಗ್ಯತೆ ಇದೆಯಾ ಅಂತ ನೋಡ್ಬಿಟ್ಟು ಕೊಡ್ತಾರೆ ಆಯಿತಾ. ಎಷ್ಟೋ ಸಲ ಕೇಳಿದ್ದೀನಿ, ನಿಮ್ಮ
ಈ ಲಿಂಕ್ಡ್ ಇನ್ ಪ್ರೊಫೈಲ್ನು ಕೂಡ ನೋಡ್ತಾರೆ ಅಂತ ಎಷ್ಟೋ ಕೇಳಿದ್ದೀನಿ ಆಯಿತಾ. ಇನ್ಫ್ಲೂಯೆನ್ಸ್ ಇರಬೇಕು ಮೇಯ್ನ್ಲಿ ಆಯಿತಾ, VIP ಆಗಿರಬೇಕು. VIP ಗಳಿಗೆ ಆರಾಮಾಗಿ ವಾಚ್ ಸಿಕ್ಬಿಡುತ್ತೆ, ವೆಯ್ಟಿಂಗ್ ಪೀರಿಯಡ್ ಇಲ್ಲದೆ ಸಿಕ್ಕರೂ ಸಿಗಬಹುದು ಆಯಿತಾ. ಇವ್ರೇನು ಮಾಡ್ತಾರೆ ಅಂದರೆ ಈ ವ್ಯಾಲ್ಯೂನ ಮೇಂಟೈನ್ ಮಾಡೋದಕ್ಕೆ ಒಂದು ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡ್ತಾರೆ. ಅಷ್ಟು ಈಸಿಯಾಗಿ ಎಲ್ಲರ ಕೈಗೂ ಇವ್ರು ಸಿಗೋದಕ್ಕೆ ಬಿಡೋದಿಲ್ಲ. ನೋಡಿರ್ಬೋದು ನಿಮಗೆ ನಾರ್ಮಲ್ ವಾಚ್ಗಳು ಎಲ್ಲರ ಕೈಯಲ್ಲೂ ಸಿಗುತ್ತೆ, ಬಟ್ ಈ ರೋಲೆಕ್ಸ್ ವಾಚು ತುಂಬ ರೇರು. ಹೆವಿ ಶ್ರೀಮಂತರು VIP ಅವ್ರ ಕೈಯಲ್ಲಿ ಮಾತ್ರ ಇರುತ್ತೆ. ಅವರೊಂದು ಆ ರೀತಿ ಒಂದು ಬ್ರ್ಯಾಂಡನ್ನು ಅವ್ರು ಮೇಂಟೈನ್ ಮಾಡ್ತವ್ರೆ ಆಯಿತಾ. ನೀವು ದುಡ್ಡಿಟ್ಕೊಂಡು ರೋಲೆಕ್ಸ್ ಶೋರೂಮ್ಗೆ ಹೋದ್ರೂ ಅವ್ರು ಕೊಡಲ್ಲ, ಔಟ್ ಆಫ್ ಸ್ಟಾಕ್ ಇಲ್ಲ ಅಂತಾರೆ. ಅವ್ರು ಹೇಳ್ತಾರೆ ನಿಮ್ಮ ನಂಬರು ನಿಮ್ಮ ಡೀಟೇಲ್ ಎಲ್ಲ ಬರೆದ್ಬಿಟ್ಟು ಹೋಗಿ ಸ್ಟಾಕ್ ಬಂದಾಗ ಕಾಲ್ ಮಾಡ್ತೀವಿ ಅಂತ ಸುಮ್ಮನೆ ನಾಮಕವಸ್ಥೆ ಆಯಿತಾ. ಬಟ್ ಅವ್ರ ಬ್ಯಾಕ್ಗ್ರೌಂಡ್ ನೋಡಿದೆ ನಿಮಗೆ ಕೊಡಲ್ಲ. ಜೊತೆಗೆ ಈ ರೋಲೆಕ್ಸ್ನವರು ಲಾಯಲ್ ಕಸ್ಟಮರ್ಗಳಿಗೆ ಮಾತ್ರ ಇದನ್ನು ತುಂಬ ಬೇಗ ಸೇಲ್ ಮಾಡ್ತಾರಂತೆ. ಅಂದರೆ ಆಲ್ರೆಡಿ ನೀವು ರೋಲೆಕ್ಸನ್ನು ತಗೊಂಡಿದ್ರೆ ಮೊದಲನೇ ರೋಲೆಕ್ಸ್ ತಗೊಳ್ಳೋದು ಕಷ್ಟ, ಎರಡನೇದು ಮೂರನೇದೆಲ್ಲ ತುಂಬ ಈಸಿ. ಸೊ ಲಾಯಲ್ ಕಸ್ಟಮರ್ ಆಗಿಬಿಡ್ತೀರಾ. ಮತ್ತು ಇನ್ನೊಂದೇನಪ್ಪ ಅಂದರೆ ಅವರು ಮೊದಲನೇ ವಾಚನ್ನು ತುಂಬ ಕಡಿಮೆ ದಿನ ಸೇಲ್ ಮಾಡಲ್ವಂಥವ್ರು. ನೀವು ಸ್ಟಾರ್ಟಿಂಗೇ ಹೋಗ್ಬಿಟ್ಟು 10 ಲಕ್ಷದ ವಾಚ್ ಕೊಡಿ ಅಂದರೆ ಸ್ಟಾರ್ಟಿಂಗ್ ಒಂದು 25-30 ಲಕ್ಷದ ವಾಚ್ ತಗೋಬೇಕು, ಅದು ಕೂಡ ಗೋಲ್ಡ್, ಫುಲ್ ಕಂಪ್ಲೀಟ್ ಗೋಲ್ಡ್ ಇರೋದು. ಅದನ್ನೆಲ್ಲ ನಿಮ್ಮ ಹತ್ರ ಸೇಲ್ ಮಾಡ್ಸೋಕ್ಕೆ ನೋಡ್ತಾರೆ ಫಸ್ಟ್ ಟೈಮು. ನೀವು ಅಪ್ರೂವ್ ಆದರೆ, ಅಂದರೆ ನೀವು ಅವ್ರಿಗೆ ಎಲಿಜಿಬಲ್ ಆದರೆ. ಸೊ ಫಸ್ಟ್ ವಾಚ್ ಒಂದು 25-30 ಲಕ್ಷದ ತಗೊಂಡು ಆಮೇಲೆ ಬೇಕು ಅಂದರೆ ನೀವು ಯಾವ್ದು ಬೇಕಾದ್ರೆ ತಗೋಬೋದು. ಅಂದರೆ ಅವ್ರಿಗೆ ಗೊತ್ತಾಗಬೇಕಲ್ಲಪ್ಪ ನೀವು ಸಾಮರ್ಥ್ಯ ಇದೆ ನಿಮಗೆ, ಸೊ ಆ ಥರ ಎಲ್ಲ ಗೊತ್ತಾಗಬೇಕಲ್ಲ. ಸೊ ಅದಕ್ಕೆ ಆ ರೀತಿ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ ನಾನು. ನೀವು ಬೇಕು ಅಂದರೆ ಈ ವಾಚನ್ನು ರೀಸೇಲ್ನಲ್ಲಿ ಪರ್ಚೇಸ್ ಮಾಡ್ಬೋದು. ಅಂದರೆ ಯಾರೋ ಪರ್ಚೇಸ್ ಮಾಡಿರ್ತಾರೆ ಆಲ್ರೆಡಿ, ಆಮೇಲೆ ಅವ್ರ ಹತ್ರ ನೀವು ಪರ್ಚೇಸ್ ಮಾಡ್ಬೋದು. ರೀಸೇಲ್ ವ್ಯಾಲ್ಯೂ ಹೆವಿ ಜಾಸ್ತಿ. ಎಷ್ಟೋ ಸಲ ಮೋಸ್ಟ್ ಆಫ್ ದ ವಾಚ್ಗಳು, ಮೋಸ್ಟ್ ಆಫ್ ದ ಕಾರುಗಳೆಲ್ಲ ನೀವು 10 ಲಕ್ಷಕ್ಕೆ ತಗೊಂಡಿದ್ರೆ ತುಂಬ ಕಡಿಮೆಗೆ ಸಿಕ್ಬಿಡುತ್ತೆ ಇನ್ನೂ. ಬಟ್ ಈ ವಾಚ್ ಆ ರೀತಿ ಅಲ್ಲ. 10 ಲಕ್ಷಕ್ಕೆ ಈ ವಾಚ್ನ ಅವ್ರು ತಗೊಂಡಿದ್ರೆ ರೀಸೇಲು ಒಂದು 2-3 ಲಕ್ಷ ಜಾಸ್ತಿ ಆಗುತ್ತೆ. ಈ ವಾಚ್ಗೆ ರೀಸೇಲ್ ನಾನು ಕೇಳ್ತಾ ಇದ್ದೆ 3-4 ಲಕ್ಷ ರೂಪಾಯಿ ಜಾಸ್ತಿ ಆಗುತ್ತೆ. ರೀಸೇಲಲ್ಲಿ ತಗೊಂಡ್ರೆ ಈ ವಾಚಿಗೆ 20 ಲಕ್ಷ, ಅಪ್ರಾಕ್ಸಿಮೇಟ್ಲಿ 20 ಲಕ್ಷ. ಕ್ರೇಜಿ ಗುರು, ಯಪ್ಪ. ಇದೊಂದು ರೀತಿ ಇನ್ವೆಸ್ಟ್ಮೆಂಟ್ ರೀತಿ ಆಗಲಿಲ್ವಾ? ಬಟ್ ಇನ್ವೆಸ್ಟ್ಮೆಂಟ್ ರೀತಿ ಆಗುತ್ತೆ, ಬಟ್ ಬೇಕಂದ್ರೆ ಸಿಗಲ್ವಲ್ಲಪ್ಪ ಈ ವಾಚು. ಅದೇ ಪ್ರಾಬ್ಲಮ್ಮು. ತಗೋತೀನಿ ನಾನು ಒಂದಿನ, ರೀಟೇಲ್ನಲ್ಲೇ ತಗೊಂಡ್ರೆ. ಬಟ್ ನೋಡೋಣ, ಹೇಳೋಕ್ಕಾಗಲ್ಲ. ನಾವು ಆ ಲೆವೆಲ್ ರೀಚ್ ಆಗಬೇಕಲ್ಲಪ್ಪ ಒಂದಿನ. ನಮ್ಮನ್ನು ಒಳಿಕೂ ಸೇರಿಸ್ಕೊಳ್ಳೋದೇನಪ್ಪ. ಬಟ್ ಒಂದಿನ ಕ್ರೇಜಿ ಮಾತ್ರ. ನನ್ನ ಫೇವ್ರೇಟ್ ವಾಚ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, GMT ಮಾಸ್ಟರ್ 2 ಅಂತ. ಅದು ಗ್ರೀನ್ ಡಯಲ್ ಜೊತೆಗೆ ಬರುತ್ತೆ. ಇದು ನನ್ನ ಫೇವ್ರೇಟ್ ವಾಚು. 12 ಲಕ್ಷ ಆಗುತ್ತೆ. ಮತ್ತು ತಾಳೋಕ್ಕಾಗಲ್ಲ, ದುಡ್ಡಿದ್ರೂ ತಾಳೋಕ್ಕಾಗಲ್ಲ. ನೋಡಿ ಯಾರು ಕೊಡಿಸ್ತೀರಾ ನೀವೆಲ್ಲರೂ ಇನ್ಫ್ಲೂಯೆನ್ಸ್ ಮಾಡಿ? ರೀಟೇಲಲ್ಲಿ ಕೊಡಿಸಿರೆ. ರೀಸೇಲಲ್ಲ ಬೇಡ, ರೀಸೇಲಲ್ಲಿ ಇಲ್ಲೂ ತಗೋಬೋದು. ಬಟ್ ರೀಟೇಲಲ್ಲಿ ಯಾರು ಕೊಡಿಸ್ತೀರಾ ಅಂದರೆ ಕಾಮೆಂಟ್ ಮಾಡ್ರಪ್ಪ. ಕ್ರೇಜಿ ಮಾತ್ರ, ಯಪ್ಪ. ಇದಕ್ಕಿಂತ ಮುಂಚೆ ನಾನು ಫೇಕ್ ರೋಲೆಕ್ಸ್ ವಾಚನ್ನು ಕೈಲಿ ಹಾಕ್ಕೊಂಡಿದ್ದೆ. ಬಟ್ ಒರಿಜಿನಲ್ ರೋಲೆಕ್ಸ್ ವಾಚನ್ನು ನಂದಲ್ಲ ಬಡ್ಸಿಲ್ಲ, ಹಾಕ್ಕೋತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಖುಷಿ ಆಯಿತು. ಕ್ರೇಜಿ ಗುರು, ಯಪ್ಪ. ಬೆಂಕಿ ಇದೆ ಮಾತ್ರ. ಏನಂತೀರ? ನಂಗೆ ಗೊತ್ತು ನಿಮ್ಮಲ್ಲೂ ಕೂಡ ತುಂಬ ಜನಕ್ಕೆ ಈ ಒಂದು ಡ್ರೀಮ್ ಇರುತ್ತೆ, ಮುಂದೊಂದಿನ ನಾನು ಕೂಡ ಈ ವಾಚ್ ಹಾಕೋ ರೀತಿ ಆಗಬೇಕು ಅಂತ ನನಗೂ ಇದೆ. ಸೊ ಹಾಗೆ ಇದರಲ್ಲಿ ನಮಗೆ ನೋಡ್ತಾ ಇದ್ದೀರಾ, ಇಲ್ಲಿ ಡೇಟ್ ಸಿಗುತ್ತೆ, ಮತ್ತು ಮಾಮೂಲಿ ರೋಮನ್ ನಂಬರ್ಸ್ ಇದೆ. ಚೆನ್ನಾಗಿದೆ. ಮೆಕ್ಯಾನಿಕಲ್ ವಾಚ್ ನಂಗೆ ಅನ್ನಿಸ್ತಂಗಿದೆ. ಬೆಂಕಿ ಗುರು. ಇಲ್ಲಿ ನೋಡಿ, ಅವ್ರದ್ದು ರೋಲೆಕ್ಸಿಂದು ಡಿಫ್ರೆಂಟಾಗಿ ಲೋಗೋ ಇದೆ, ಸ್ವಿಸ್ ಮೇಡ್ ಅಂತೆ. ಇದು ಮೆಕ್ಯಾನಿಕಲ್ಲ? ಮೆಕ್ಯಾನಿಕಲ್ ವಾಚು. ಸೊ ಕೀ ಕೊಡೋಂಗಿಲ್ಲ, ಹಾಕ್ಕೊಂಡಿದ್ರೆ ಕಂಟಿನ್ಯೂಸ್ ರನ್ ಆಗ್ತಾನೆ ಇರುತ್ತೆ. ಆಟೋಮೆಟಿಕ್ ಮೂಮೆಂಟ್, ನಿಮ್ಮ ಕೈ ಮೂಮೆಂಟಲ್ಲೇ ಅದು ಆಟೋಮೆಟಿಕ್ಕಾಗಿ ಒಳಗಡೆ ಒಂದು ವೀಲ್ ಇರುತ್ತೆ, ಅದು ತಿರುಗ್ತಾ ಇರುತ್ತೆ, ಅದೇ ಕೀ ಕೊಡ್ಕೊಳ್ಳುತ್ತೆ. ಕ್ರೇಜಿ ಗುರು. ಸೊ ಇದಿಷ್ಟು ಈ ಒಂದು ರೋಲೆಕ್ಸ್ ಬಗ್ಗೆ. ನಿಮ್ಗೇನು ಅನ್ನಿಸ್ತು ಇದ್ರ ಬಗ್ಗೆ ಕಾಮೆಂಟ್ ಮಾಡಿ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೆಪ್ಪ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.